ಹಾಗೇನೇ 2020ಯಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಅದು ಹೇಗಾಯ್ತು ಏನು ಅಂತ ಎಲ್ಲರಿಗೂ ಗೊತ್ತು ಆಲ್ರೆಡಿ. ಅದರಿಂದ ಹೇಗೆ ನೀವು ಓವರ್‌ಕಮ್ ಮಾಡಿದ್ರಿ? ಆ ಒಂದು ಎನರ್ಜಿ ಹೇಗೆ ತಗೊಂಡ್ರಿ ಅಂತ? ಸಿ ನಾನು ಯಾವತ್ತೂ ನಾನು ಅನ್ಕೊಳ್ಳೋದು, ಐ ಡೋಂಟ್ ವಾಂಟ್ ಟು ಎಸ್ಕೇಪ್ ದ ಪಾಸ್ಟ್ ಅಂತ. ಐ ಜಸ್ಟ್ ವಾಂಟ್ ಟು ಟೇಕ್ ಇನ್ಸ್ಪಿರೇಷನ್ ಫ್ರಮ್ ಇಟ್, ಆಯಿತಾ, ಆ್ಯಂಡ್ ಅಪ್ಗ್ರೇಡ್ ಮೈಸೆಲ್ಫ್. ಯಾವತ್ತೂ ನಾವೇನು ಗೊತ್ತಾ, ಪಾಸ್ಟ್ ಹೋಗಬಾರ್ದು, ಪಾಸ್ಟಿಗೆ ಹೋದರೆ ಸ್ವಲ್ಪ ಅದು ಇದು ನಮಗೆಲ್ಲ ಬಂದ್ಬಿಡುತ್ತೆ ಅಂತ ಅನ್ಕೋತಿರ್ತೀವಿ. ಡೆಫಿನೆಟ್ಲಿ ನಂದು ಏನೇನು ಆ ಇನ್ಸಿಡೆಂಟ್ ಏನೇನು ನನಗೆ ಪ್ರಾಬ್ಲಮ್ ಕೊಡ್ತಾ ಇತ್ತು ಅದನ್ನು ಮೆಮರಿ ಕಾರ್ಡಿಂದ ಕ್ಲೀನಾಗಿ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ನನಗೆ ನೀವು ಮತ್ತೆ ಅಲ್ಲಿಗೆ ಕರ್ಕೊಂಡು ಹೋಗು, ಅಲ್ಲಿಗೆ ಹೋಗು ಅಂತಂದರೆ ನನ್ನ ತಲೆಗೆ ಬರಲ್ಲ ಅದು. ನನಗೆ ಯಾರೇ ಕೇಳಿದ್ರು ನಾನು ಅದನ್ನೇ ಹೇಳೋದು, ಬಿಕಾಸ್ ಐ ಡೋಂಟ್ ವಾಂಟ್ ಟು ಗೋ ಬ್ಯಾಕ್ ದೇರ್. ಇಟ್ಸ್ ನಾಟ್ ದಟ್ ಐ ಡೋಂಟ್ ಐ ಮೀನ್ ನಾನು ಅದನ್ನು ಹೇಟ್ ಮಾಡ್ತಾ ಇಲ್ಲ, ಬಟ್ ನಂದೊಂದು ಆ ಎಕ್ಸ್ಪೀರಿಯನ್ಸು ಅದು ನನಗಾಯಿತು, ಆಯಿತಾ. ಆ್ಯಂಡ್ ಐ ವುಡ್ ಸೇ ದಟ್ ಐ ಥರೋಲಿ ಎಂಜಾಯ್ಡ್ ಇಟ್, ಬಿಕಾಸ್ ರಿಯಲ್ ಲೈಫ್ ಆಕ್ಸಿಡೆಂಟಲ್ಲಿ ಯಾರಾದರೂ ಕೂತಿದ್ದಾರಾ? ಕೂತಿದ್ದೀನಿ. ಸೊ ಐ ಹ್ಯಾವ್ ಟು ಎಂಜಾಯ್ ಇಟ್ ಅಲ್ವಾ. ಅಂದರೆ ಏನಂದರೆ, ದ ರೈಟ್ ಟೈಮ್ ಐ ಸ್ವಿಚ್ಡ್ ಆಫ್, ದಟ್ ಈಸ್ ಅನದರ್ ಥಿಂಗ್, ದಟ್ ಈಸ್ ಅನದರ್ ರೀಸನ್ ವೈ ಇಟ್ಸ್ ನಾಟ್ ದೇರ್ ಇನ್ ದ ಮೆಮರಿ. ಅದು ಮೇ ಬಿ ನಾನು ದೇವ್ರನ್ನ ಅಷ್ಟು ನಂಬ್ತೀನಿ, ಸೊ ಕಟ್ ಅಂತಾರಲ್ಲ, ಹಂಗಾಗೋಯ್ತದು ನನ್ನ ತಲೆಯಲ್ಲಿ, ಅದೇನು ಉಳಿದೇ ಇಲ್ಲ. ಮರವು ಅನ್ನೋದು ದೇವ್ರು ಕೊಟ್ಟಿದ್ದು ವರ ಅಂತಾರಲ್ಲ ಹಾಗೆ. 100%, 100%, 100% ಹೌದು. ಆ್ಯಂಡ್ ಏನು ಗೊತ್ತಾ, ನಾವು ಯಾವುದು ನಮಗೆ ಅದರಿಂದ ನಾವು ಏನು ಪಾಠ ಕಲಿಬೇಕು ಅದನ್ನು ತಗೊಂಡು ಅದರಿಂದ ಮುಂದಕ್ಕೆ ಹೋದರೆ ಒಳ್ಳೆಯದು. ಸೊ ಇಫ್ ಯು ಕೀಪ್ ಬಾಸ್ಕಿಂಗ್ ಇನ್ ದ ಪಾಸ್ಟ್ ಆ್ಯಂಡ್ ಥಿಂಕಿಂಗ್ ಅಯ್ಯೋ ವೈ ಲೈಕ್ ದಿಸ್ ಅಂತ ಅನ್ಕೋತಾ ಇದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಎನಿಥಿಂಗ್ ಅಲ್ವಾ. ಸೊ ಆ ಸಿಚುವೇಶನ್ನು ನನಗೆ ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್ ವಿತ್ ದಟ್, ಆಯಿತಾ. ನನಗೆ ಅದ್ರ ಮೇಲೆ ಏನೂ ಕೋಪ ಇಲ್ಲ. ಬಟ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ಸೇ ಇಸ್, ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್, ಅರ್ಥ ಆಯ್ತಲ್ವಾ. ಸೊ ನನಗೆ ಒಂದು ಆ ಟೈಮಲ್ಲಿ ಹಾಗೆ ಆಗುತ್ತೆ ಅಂತ, ಆಯಿತಾ. ಯಾರೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಈಗ ನಾವು ಎಲ್ಲೋ ರೆಡಿ ಆಗಿಬಿಟ್ಟು ಮನೆಯಿಂದ ಹೋಗ್ತಾ ಇದ್ದೀವಿ ಅಂದ್ಕೊಳ್ಳಿ, ವಿ ಡೋಂಟ್ ಎಕ್ಸ್ಪೆಕ್ಟ್ ದರ್ ಇಸ್ ಅನ್ ಆಕ್ಸಿಡೆಂಟ್ ವೇಟಿಂಗ್ ಫಾರ್ ಅಸ್ ಅಲ್ವಾ. ಸೊ ಹಾಗೊಂದು ಆದಾಗ ಒನ್ ಥಿಂಗ್ ಐ ಹ್ಯಾವ್ ಅಂಡರ್ಸ್ಟುಡ್ ಇಸ್ ಲೈಫ್ ಇಸ್ ವೆರಿ ಅನ್ಸರ್ಟನ್. ಯು ಕೆನಾಟ್ ಬಿ ಲೈಕ್ ಅಬ್ಬಾ ನನಗಿವಾಗ 10 ಕೋಟಿ ಬಂತು, ನನ್ನ ಲೈಫ್ ಸೆಟ್ಲ್ ಗುರು ಅಂತ ಇರೋಕ್ಕಾಗೋದಿಲ್ಲ. ನಾಳೆನೇ ಇನ್ಕಮ್ ಟ್ಯಾಕ್ಸ್ ಬಂದು ರೇಡ್ ಮಾಡ್ತಾರೆ, ಅಷ್ಟು ಹೋಗ್ಬಿಡುತ್ತೆ. ಹೇಳ್ತಾ ಇರೋದು, ಆಯಿತಾ. ಯಾರೋ ಡಾನ್ಸರು ಹಿಂಗೆ ಇವಾಗ ತನ್ನ ಶೋ ಕೊಟ್ಕೊಂಡು ಹೋಗ್ತಿರ್ತಾಳೆ, ಅವಳು ಹೋಗಿ ಆಕ್ಸಿಡೆಂಟ್ ಆಗಿ ಅವಳು ಫಿನಿಶೇ ಆಗೋಗ್ತಾಳೆ, ಹೇಳ್ತಾ ಇರೋದು. ಅಥವಾ ಯಾರೋ ಒಬ್ರು ಜಿಮ್ಮಿಂದ ಟ್ರೆಡ್ಮಿಲ್ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರಿಗೆ ಆಕ್ಸಿಡೆಂಟ್ ಆಗಿ ಕಾಲ್ಗೀಲೆಲ್ಲ ಹೋಗೇ ಬಿಡುತ್ತೆ. ಸೊ ದಿಸ್ ಇಸ್ ದ ಟ್ರೂತ್ ಆಫ್ ಲೈಫ್. ಆ್ಯಂಡ್ ನನ್ನ ನೋಡಿಕೊಂಡು ಯಾರೋ ಇವತ್ತು ಆಡ್ಕೊಂಡ್ರೆ ಬಿ ವೇರ್, ಬಿಕಾಸ್ ದಟ್ ಈಸ್ ದ ಸೇಮ್ ಥಿಂಗ್ ಮೈಟ್ ಬಿ ವೇಟಿಂಗ್ ಫಾರ್ ಯು ಇನ್ ದ ಫ್ಯೂಚರ್. ಏನಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಯಾರಿಗೂ ಕೆಟ್ಟದ್ದು ಬಯಸ್ತಾ ಇಲ್ಲ, ಇರೋದನ್ನ ಹೇಳ್ತಾ ಇದ್ದೀನಿ. ಬಿಕಾಸ್ ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್. ನಂಗೆ ಗೊತ್ತಿತ್ತ ಹಿಂಗಾಗುತ್ತೆ ಅಂತ ಅಲ್ವಾ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಡೋಂಟ್ ಟೇಕ್ ಲೈಫ್ ಸೋ ಈಸಿಲಿ. ನಥಿಂಗ್ ಈಸ್ ಸೋ ಈಸಿ. ನಿಮಗೆ ದೇವ್ರೇನಾದ್ರು ನಿಮಗೆ ಬರ್ಕೊಟ್ಟಿದ್ದಾನ, ಹಿಂಗೆ ಇರ್ತೀಯ, ನೀನು ಸಖತ್ತಾಗಿರ್ತೀಯ, ನಿಂಗೆ ಏನೂ ಆಗಲ್ಲ ಅಂತ ಯಾರಿಗಾದರೂ ಬರ್ಕೊಟ್ಟಿದ್ದಾನ, ಅವ್ರನ್ನ ಕರ್ಕೊಬನ್ನಿ, ಅವ್ರ ಇಂಟರ್ವ್ಯೂ ನಾನು ತಗೋಬೇಕು. ನಾಟ್ ಪಾಸಿಬಲ್. ಸೊ ಅನ್ಪ್ರೆಡಿಕ್ಟಬಲ್, ಇಟ್ಸ್ ಅನ್ಸರ್ಟನ್, ನಿಮ್ಗೆ ಏನಾಗುತ್ತೆ ಅನ್ನೋದು. ಬಟ್ ಒನ್ ಥಿಂಗ್ ಹಿ ಹ್ಯಾಸ್ ಟೋಲ್ಡ್ ಯು, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದಾನೆ. ಅದನ್ನ ನಂಬೋರಿಗೆ ಅವ್ನು ಹೆಂಗೆ ಕೈ ಹಿಡಿದು ಹೆಂಗೆ ಕರ್ಕೊಂಡು ಹೋಗ್ಬೇಕೋ ಹಂಗೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಹಿ ಟೋಲ್ಡ್ ಯು ದಟ್ ಯು ಹ್ಯಾವ್ ಸ್ಟ್ರೆಂತ್. ಎಲ್ಲರಿಗೂ ಇದೆ, ನನಗೆ ಮಾತ್ರ ಅಲ್ಲ ಅದು. ಯು ಹ್ಯಾವ್ ಸ್ಟ್ರೆಂತ್ ಟು ಓವರ್ಕಮ್ ಎನಿ ಸಿಚುವೇಶನ್. ಸೊ ನಮಗೆಲ್ಲ ಏನು ಗೊತ್ತಾ, ವಿ ಜಸ್ಟ್ ಫೀಲ್ ವಿ ಆರ್ ಆಲ್ ಜಸ್ಟ್ ಹ್ಯೂಮನ್. ಅದು ಹಂಗಲ್ಲ, ನಮ್ಮ ಹ್ಯೂಮನ್ಸಲ್ಲಿ ಒಂದು ಪವರ್ ಇದೆ. ಆ ಪವರ್ನ ನಾವು ನಮ್ಮಲ್ಲಿ ನಾವೇ ಅದನ್ನು ಟ್ಯಾಪ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ದಟ್ ಈಸ್ ವೈ ಟಫ್ ಸಿಚುವೇಶನ್ಸ್ ಕಮ್ ಟು ಅಸ್, ಅಷ್ಟೇ. ಆಮೇಲೆ ಎಲ್ಲದಕ್ಕೂ ಒಂದು ಉತ್ತರ ಏನು ಗೊತ್ತಾ, ಅಪ್ಯೂರ್. ವಾಟ್ ಹ್ಯಾಪನ್ಸ್ ಟು ಮೀ ಈಸ್ ನಾಟ್ ಇನ್ ಮೈ ಹ್ಯಾಂಡ್ಸ್. ಹೌ ಐ ರಿಯಾಕ್ಟ್ ಟು ಇಟ್ ಇಸ್ ಕಂಪ್ಲೀಟ್ಲಿ ಇನ್ ಮೈ ಹ್ಯಾಂಡ್ಸ್ ಅಲ್ವಾ. ಸೊ ನಾನು ಫಸ್ಟೇನೆ ಅದನ್ನು ಕ್ಲೀನಾಗಿ ನಂಗೆ ಅರ್ಥ ಆಗೋಯ್ತು. ನಾನು ಹಾಸ್ಪಿಟ್ಲಾಗೆಲ್ಲ ಇದ್ದಾಗ್ಲೂ ನಮ್ಮ ತಾಯಿ, ನಮ್ಮ ಅಕ್ಕ
ಊಟ ತೊಗೊಂಡು ನನಗೆ ಬಂದಾಗ್ಲೂ, ಅಂದರೆ ಸ್ವಲ್ಪ ನಾನು ಒಬ್ಬಳೇ ಇದ್ದೆ ಆವಾಗ, ಅವ್ರು ಊಟ ತರಕ್ಕಂತ ಮನೆಗೆ ಹೋಗಿದ್ರು, ಆಮೇಲೆ ಬಂದರು. ಸೊ ನಾನು ಅವ್ರಿಗೆ ಒಂಥರ ಹಿಂಗೆ ಕೇಳಿದೆ, ನನಗೆ ಯಾಕೆ ದೇವ್ರು ಹಿಂಗೆ ಮಾಡ್ದಮ್ಮ, ನಾನು ಅಷ್ಟು ಭಕ್ತಿ ತೋರಿಸ್ತೀನಿ ಅಂತ. ಸೊ ನಮ್ಮ ಅಮ್ಮ ಅಕ್ಕನ ಫೇಸ್ ಅವಾಗ ನಾನು ನೋಡಿ ಅವ್ರಿಗೇನು ಹೇಳ್ಬೇಕು ಗೊತ್ತಾ, ಒಂಥರ ಅವ್ರು ಹೆಂಗಾಗೋದ್ರು ಅಂದರೆ, ಆಮೇಲೆ ನಾನೇ ಅವ್ರನ್ನ ನಗ್ಸ್ಬಿಟ್ಟೆ, ಯಪ್ಪ ಇವ್ರಿಗೆ ಹಿಂಗೆ, ನಾನು ಹಿಂಗಿದ್ರೆ ಇವ್ರಿಗೆ ಹಿಂಗೆ ಹರ್ಟ್ ಆಗುತ್ತಲ್ಲ. ಸೊ ನನಗೆ ಹಿಂಗಾದರೂ ಇದ್ಕೊಳ್ಳಿ, ನಾನು ಒಂದು ಒಳಗಿರೋದು ಸ್ಥಿತಿ ಇವ್ರಿಗೆ ತೋರಿಸೋದು ಬೇಡ, ನಾನು ಫಸ್ಟ್ ಸ್ಟ್ರಾಂಗ್ ಆಗಿಬಿಡ್ಬೇಕು. ಐ ಥಿಂಕ್ ಐ ಶುಡ್ ಜಸ್ಟ್ ಚೇಂಜ್ ದ ಸಿಚುವೇಶನ್. ಅಂದರೆ ನಾನು ನನ್ನ ಮನಸ್ಥಿತಿನ ನಾನು ಫಸ್ಟ್ ಚೇಂಜ್, ಹೆಂಗೋ ಇರ್ತೀನಿ ನಾನು, ಆಯಿತಾ. ಆ್ಯಂಡ್ ಸಿ ಎವ್ರಿಥಿಂಗ್ ಈಸ್ ಅ ಟಾಸ್ಕ್ ಇನ್ ಲೈಫ್. ಬೆಳಗ್ಗೆ ಎದ್ದರೆ ನಮ್ಗೊಂದು ಟಾಸ್ಕ್ ಇರುತ್ತೆ, ಆಯಿತಾ. ಆ ಟಾಸ್ಕನ್ನ ನಾವು ಫಿಲ್ಫಿಲ್ ಮಾಡಬೇಕಷ್ಟೆ. ಸೊ ನಾನು ಅದನ್ನು ಹಂಗೆ ಅನ್ಕೊಂಬಿಟ್ಟೆ ಆ ಟೈಮ್ಗೆ, ಇದೊಂದು ಟಾಸ್ಕ್ ನನಗೆ, ನಾನು ಈ ರೋಲ್ ಪ್ಲೇ ಮಾಡಬೇಕು. ಆ್ಯಸ್ ಅನ್ ಆ್ಯಕ್ಟರ್ ಐ ಥಿಂಕ್ ಐ ಕ್ಯಾನ್ ಡೂ ಕಂಪ್ಲೀಟ್ ಜಸ್ಟಿಸ್ ಟು ಇಟ್. ಫೈನ್, ಐ ವಿಲ್ ಪ್ಲೇ ದ ರೋಲ್ ಅಂತ.